ಕಾರ್ಯಕರ್ತರನ್ನು ಹೋಗಿ ಅಂತ ಹೇಳಿರೋದು ನಿಖಿಲ್ ಅಣ್ಣ ಒಬ್ಬ JDS ಪಕ್ಷದ ಇವರು. ಇವತ್ತು ಜಿಲ್ಲಾ ಅಧ್ಯಕ್ಷರನ್ನ ಹೈಕಮಾಂಡಿಂದ ನನ್ನ ಹತ್ರ ಕರೆಸಿ ಮಾತಾಡಿಸಿದ್ದಾರೆ. ಅವರು ಎಲ್ಲ ಗೊಂದಲವನ್ನು ಸರಿ ಮಾಡ್ತೀನಿ, ಯಾರೂ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷೆ ಅಲ್ಲ ಅನ್ನೋದಕ್ಕೆ ನಾನು ಕೊಟ್ಟಿದ್ದೀನಿ. ಮುಂದಿನ ದಿನದಾಗ ಅದೆಲ್ಲ ಸರಿಪಡಿಸ್ತೀನಿ. ನೀವು ನಿಷ್ಠಾವಂತ ಕಾರ್ಯಕರ್ತರು, ವಿರೋಧಿ ಚಟುವಟಿಕೆ ಮಾಡಿರೋ ಕಾರ್ಯಕರ್ತರನ್ನ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋ ತಪ್ಪು ಅವರು, ಅದನ್ನು ಅವರ ತಪ್ಪು ಅಂತ ಅನಿಸಿ ಎಲ್ಲ ಒಗ್ಗೂಡಿಸ್ತೀನಿ. ನಿಮ್ಮ ಸಮಾಧಾನ ಏನು ಹಂಗೆ ಒಗ್ಗೂಡಿಸಿದ್ರೆ ನಾವು ಒಪ್ಕೊಂತೀವಿ, ನಾವೇನು ಒಪ್ಕೊಳಲ್ಲ ಅಂತ ಏನಿಲ್ಲ. ಅಧ್ಯಕ್ಷರ ವಿಚಾರ ನಿಷ್ಠಾವಂತ ಕಾರ್ಯಕರ್ತರನ್ನ ಕೇಳಿ, ಯಾರಾದರೂ ಒಬ್ರು ಇರ್ತಾರೆ. ನಾನಂತೂ ಆಕಾಂಕ್ಷೆ ಇಲ್ಲ ಅಂತ ಹೇಳಿರೋದು ನಿಜ. ಅಲ್ಲಿಗೆ ಯಾರೂ ಆಕಾಂಕ್ಷೆ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಮನಸ್ಸಿಗೆ ಬಂದವ್ರಿಗೆ ಕೊಡೋದು ತಪ್ಪು. ಅದು ನಿಮಗೆ ಗೊತ್ತಿದ್ದು ಕೊಟ್ಟಿರೋದು ನೀವು ಮಾಡಿರೋ ತಪ್ಪು ಅಂತ ಕೇಳಿದಾಗ, ಹೌದು ಅಲ್ಲಿ ನಾವು ಅಲೌನ್ಸ್ ಮಾಡ್ಸೋಕ್ಕೆ ಏನು ಕರ್ಕೊಂಡು ಹೋಗಿರಲಿಲ್ಲ, ಆಕಸ್ಮಿಕವಾಗಿ ಅದೆಲ್ಲ ಅಲೌನ್ಸ್ ಆಗಿದೆ. ನಮ್ಮ ಕೃಷ್ಣಾರೆಡ್ಡಿ ಅವರು ಮಾಡಿದ್ದಾರೆ. ಅದು ಈ ದಿನದಲ್ಲಿ ಇನ್ನು ಒಂದು 5-6 ದಿನದಲ್ಲಿ ಇದು ಪಕ್ಷ ನಿಖಿಲ್ ಅಣ್ಣ ಬಂದು ಹೋದ್ಮೇಲೆ ಈ ಗೊಂದಲ ಎಲ್ಲ ಬಗೆಹರಿಸ್ತೀನಿ ಅಂತ ಜಿಲ್ಲಾಧ್ಯಕ್ಷರು ಮಾತು ಕೊಟ್ಟವ್ರೆ. ಅವ್ರಿಗಿನ್ನ ಏನು ಲೆಟ್ರ್ ಕೊಟ್ಟಿಲ್ಲಂತೆ. ಇವಾಗ ನೀವು 2 ಬಣ ಇದ್ದೀರಾ, 2 ಬಣ ಸೇರಿ ವಿರೋಧಿ ಬಣಕ್ಕೆ ಆಡ್ಗಣಂಗೆ ಮಾಡಬೇಡ್ರಿ ಅಂತ ಕೇಳಿದ್ರು. ನಾವು ಯಾವುದೇ ಕಾರಣಕ್ಕೂ ಅದು ಮಾಡಲ್ಲ. ನಮ್ಮ ನಿಷ್ಠಾವಂತ ಬಣನೂ ನಿಖಿಲ್ ಅಣ್ಣ ಸ್ವಾಗತ ಕೊಡ್ತೀವಿ, ನಿಖಿಲ್ ಅಣ್ಣನ ಫಂಕ್ಷನ್ ಯಶಸ್ವಿ ಮಾಡ್ತೀವಿ. ಅವರು ಹಾಳು ಮಾಡಬೇಕು ಅಂತ ಇರೋದು ಅವರೇ ಹೊರತು ನಾವಲ್ಲ. ನಾವು ನಿಷ್ಠಾವಂತ ಕಾರ್ಯಕರ್ತರು ಸಭೆಗೆ ಪಾಲ್ಗೊಳ್ಳಿಲ್ಲ ಅಂದರೆ ಅದು ಕಾರ್ಯಕ್ರಮ ಆಗಲ್ಲ. ನಾಳೆ ದಿನ ನಮ್ಮ ಮೇಲೆ ಗೋಬೆ ಕೊಟ್ಟಿಸ್ತಾರೆ. ಆ ಗೋಬೆ ಕೊಡ್ಸೋಕ್ಕೆ ನಾವು ರೆಡಿ ಇಲ್ಲ. ಅದಕ್ಕೆ ಎಲ್ಲರಿಗೂ ನಿಷ್ಠಾವಂತ ಕಾರ್ಯಕರ್ತರು ನಾವು ಆ ಸಭೆಗೆ ಪಾಲ್ಗೊಳ್ಳೋದು ಬಿಡೋದು ಜಿಲ್ಲಾಧ್ಯಕ್ಷರ ಕೈಯಲ್ಲಿದೆ. ಜಿಲ್ಲಾಧ್ಯಕ್ಷರು ಏನು ಮಾತು ಕೊಟ್ಟಿದ್ದಾರೆ, ಇನ್ನು 3-4 ದಿನದಲ್ಲಿ ಯಾವ ರೀತಿ ನಡ್ಕೊಂತಾರೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಅದು ಅವ್ರು ಮಾತು ಕೊಟ್ಟಿರೋ ಪ್ರಕಾರ ನಡೆದ್ರೆ ನಾವೆಲ್ಲರೂ ಒಟ್ಟಿಗೆ ಒಂದಿನ ಸಮಾಲೋಚನೆ ಮಾಡಿ, ಮುನೇಗೌಡರು ಸಮೇತ ಕುಂತು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ತಗೊಂಡು ಎಲ್ಲ ಹೋಗಂಗೆ ಮಾಡ್ತೀವಿ. ನಾನು ಏನು ಮಾಡ್ಬೋದು, ನೀವೇನು ಮಾಡ್ತೀರ ಅಂದರು. ನೋಡಿರಿ, ನನ್ನ ಬರ್ಡೇ ಇದೆ, ಅವತ್ತೇ ನನ್ನ ಬರ್ಡೇ ಯಾಕಂದರೆ ಕೆಲವು ಕಾರ್ಯಕರ್ತರು ನಮ್ಮ ಫಂಕ್ಷನಿಗೆ ಬರ್ತಾರೆ. ನಿಖಿಲ್ ಅಣ್ಣನ ಫಂಕ್ಷನ್ಗೆ ತೊಂದರೆ ಆಗ್ತದೆ. ಅದಕ್ಕೆ ನನ್ನ ಏನು ಹುಟ್ಟುದ ಹಬ್ಬ ಅದು ಅದನ್ನೇ ನಾನು ಪೋಸ್ಟ್ಪೋನ್ ಮಾಡಿಬಿಡ್ತೀನಿ ಅಂತ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಜಿಲ್ಲಾಧ್ಯಕ್ಷರು ಮಾತು ಕೊಟ್ಟರೆ ರೀತಿಯಾಗಿ ಒಂದು ನಡ್ಕೊಬೇಕು. ಅವರೆಲ್ಲನೂ ಸರಿ ಮಾಡಿಸಿ ಅವ್ರದ್ದಾಗಿರೋ ತಪ್ಪನ್ನು ಮನವರಿಕೆ ಮಾಡಿ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಕೊಟ್ಟರೆ, ನಾನು ನಿಷ್ಠಾವಂತ ಕಾರ್ಯಕರ್ತರ ಲೀಡರ್ಗಳೆಲ್ಲ ಕುಂತು ಇನ್ನೂ ಒಂದು ಹೆಚ್ಚಿನಾಗಿ ದೊಡ್ಡಬಳ್ಳಾಪುರದಲ್ಲಿ ಯಶಸ್ವಿಯಾಗಿ ಮಾಡಿ ವಿರೋಧ ಪಕ್ಷದವರಿಗೆ JDS ಐತೆ ಅಂತ ತೋರಿಸೋಷ್ಟು ಎಲ್ಲ ಶಕ್ತಿ ನಾವು ತುಂಬಕ್ಕೆ ರೆಡಿ ಇದ್ದೀವಿ. ನಾವು ನಮ್ಮ ಜಾತ್ಯತೀತ ಜನತಾದಳದ 25 ವರ್ಷಗಳ ಸಾರ್ಥಕ ಸಾಧನಾ ಸಮಾವೇಶ ದೊಡ್ಡಬಳ್ಳಾಪುರ ಘಟಕದಿಂದ ಮಾಡ್ತಾಯಿದ್ದೀವಿ. ಇದರಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಕಾರ್ಯನಿರತವಾಗಿ ಕೆಲಸ ಮಾಡ್ತಿದ್ದೀವಿ. ನಮ್ಮಲ್ಲಿರ್ತಕ್ಕಂಥ ವ್ಯತ್ಯಾಸಗಳೇನು, ಇವತ್ತೇನು ಹೊಸದಾಗಿ ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥವ್ರು ಪಕ್ಷಕ್ಕೆ ಸಕ್ರಿಯವಾಗಿ ಕೆಲಸ ಮಾಡಿದವರಲ್ಲ. 2023ರ ಚುನಾವಣೆಯಲ್ಲಿ ಈ ತಾಲೂಕಿನ ಶಾಸಕರಾಗತಕ್ಕಂಥ ಸೌಭಾಗ್ಯ ನಮ್ಮ ಮುನೇಗೌಡರಿಗೆ ಇತ್ತು. ಕಾರಣ 10 ವರ್ಷಗಳ ಕಾಲ ಸಕ್ರಿಯವಾಗಿ ಕೆಲಸ ಮಾಡಿ ಜನರ ಹಸಹಣೆಗೆ ಸಿಟ್ಟಿಗೆ ಗುರಿಯಾಗಿದ್ದು ವೆಂಕಟರಮಣಯ್ಯ. ಇಡೀ ತಾಲೂಕಿನ ಜನ ಹೊಸ ಶಾಸಕರನ್ನ ನೋಡೋ ಒಂದು ಉಮೇದಿನಲ್ಲಿತ್ತು. ಆದರೆ ಆ ಅವಕಾಶವನ್ನು ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಸಂಘಟಿತವಾಗಿ ಹೋರಾಟ ಮಾಡಿ ನಾವು ಮುನೇಗೌಡರನ್ನು ಶಾಸಕರನ್ನು ಮಾಡ್ಕೋಬೋದಿತ್ತು. ಆದರೆ ಈ ಜನ ತಮಗೆಲ್ಲ ಮಾಧ್ಯಮದ ಮುಖಾಂತರ ತಮಗೆಲ್ರಿಗೂ ಗೊತ್ತಿದೆ ಯಾರ್ಯಾರು ಏನೇನು ಮಾಡೋರು. ಚುನಾವಣೆಯಿಂದ 20 ದಿನ ತಿಂಗಳಿರೋವರೆಗೂ ಟಿಕೆಟ್ ಮುನೇಗೌಡರಿಗೆ ಆಯ್ಕೆ ಆಗಲಿಕ್ಕೆ, ಘೋಷಣೆ ಆಗಲಿಕ್ಕೆ ಬಿಡಲಿಲ್ಲ. ಅವರು ಸಮಸ್ಯೆಯನ್ನು ಜೀವಂತವಾಗಿಟ್ಟರು. ನಾವು ಆಕಾಂಕ್ಷಿಗಳಂತ ಹೇಳಿದ್ರು. ಆ ಗೊಂದಲವನ್ನು ಏರ್ಪಡಿಸಿದ್ರು. ಹೈಕಮಾಂಡ್ನವರು ನೀವು ತಾಲೂಕಿನ ಬಗೆಹರಿಸ್ಕೊಳ್ಳಿ. ಇದು ಒಂದು ರೀತಿ ಮುನೇಗೌಡರನ್ನ ಇದರೇ ಕೆಲಸವನ್ನು ಮಾಡ್ಕೊಂಡು ಇವನು ಸರ್ ಮಾಡ್ಕೊಂಡು ಆ ಮನೆ ಈ ಮನೆ ಹೋಗೋದ್ರೊಳಗಾಗಿ ಚುನಾವಣೆ ದಿನ ಹತ್ರ ಬಂತು. ಆಗ ತಾಲೂಕಿನ ಜನಗಳು ಮುನೇಗೌಡರು ಏನು MLA ಸ್ಥಾನಕ್ಕೆ ರೀಚ್ ಆಗ್ತಿಲ್ಲ, ಈ ಯಾರೋ ಕ್ರಿಯಾಶೀಲ ಹುಡುಗ ಸ್ವಲ್ಪ ಆಕ್ಟಿವ್ ಆಗಿದ್ದಾನೆ, ಅವ್ನು ರೀಚ್ ಆಗಂಗವನೇ, ನಮ್ಮ ಓಟ್ ವೇಸ್ಟ್ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಮುನೇಗೌಡರಿಗೆ ಓಟ್ ಹಾಕಬೇಕು ಅಂತಕ್ಕಂಥ ಅಭಿಮತ ಇದ್ದಂಥವರು ಇವತ್ತು ಧೀರಜ್ ಅವರಿಗೆ ಮತ ಕೊಡೋ ಮುಖಾಂತರ ಅವ್ರನ್ನ ಶಾಸಕರನ್ನು ಮಾಡಿದ್ರು. ಕಾರಣ ತಮಗೆಲ್ರಿಗೂ ಗೊತ್ತಿದೆ, ಒಂದು ಅಧಿಕಾರದ ಅಸಹನೆ ಬಂದಾಗ ವಿರುದ್ಧವಾಗಿ ನೋಡ್ತಾರೆ. ಈಗ ಇವತ್ತಿನ 2 ರಾಜ್ಯದ ಫಲಿತಾಂಶವನ್ನು ಮಾರ್ಮಿಕವಾಗಿ ಒಂದೇ ಮಾತಲ್ಲಿ ಹೇಳ್ತೇನೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ವಿರುದ್ಧವಾಗಿ ಜನಕ್ಕೆ BJP ಬಿಟ್ಟರೆ ಸಕ್ರಿಯವಾಗಿ ಆ ಬ್ಯಾಟಲಲ್ಲಿ ಹೋರಾಟ ಮಾಡಿದಂಥ ಯಾವುದೇ ಪಕ್ಷ ಇಲ್ಲ, BJPನ ಆಯ್ಕೆ ಮಾಡ್ತಾರೆ. ಅದೇ ತಮಿಳುನಾಡಲ್ಲಿ DMK ಸಕ್ರಿಯವಾಗಿ ಏನು ಅಧಿಕಾರ ಮಾಡ್ತಿತ್ತು, ಆ ಜನಕ್ಕೆ ಅಸಹನೆ ಇದ್ದಾಗ ADMKಗಿಂತ ಇವನು ಚುರುಕು, TVK ಚುರುಕು ವಿಜಯ್ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದು ಇವತ್ತು ಹೊಸ ಪಕ್ಷ ಕಟ್ಟಿ ಒಂದೇ ವರ್ಷದಲ್ಲಿ ದಳಪತಿ ವಿಜಯ್ ಅವ್ರನ್ನ ಅಧಿಕಾರಕ್ಕೆ ತಂದಂಥ ನಿದರ್ಶನ ನಾವು ನೋಡ್ತಾ ಇದ್ದೀವಿ. ಖಂಡಿತ ನಾವು ಬೆಂಬಲ ಕೊಡ್ತೇವೆ. ಕಾರಣ ಇದು ನಮ್ಮ ಪಕ್ಷದ 25 ವರ್ಷಗಳ ಸಾಧನೆ. 25 ವರ್ಷಗಳ ಸಾಧನಾ ಸಮಾವೇಶದಲ್ಲೇ ಇವತ್ತು ದೇವೇಗೌಡ ಅಪ್ಪಾಜಿ ಅವರಿಗೆ 93 ವರ್ಷ,
ಸಕ್ರಿಯವಾಗಿ ಓಡಾಡಲಿಕ್ಕಾಗಲ್ಲ. ಆದರೂ ಅವ್ರಿಗೆ ಬುದ್ಧಿಶಕ್ತಿ ಚೆನ್ನಾಗಿದೆ, ಜ್ಞಾಪಕ ಶಕ್ತಿ ಚೆನ್ನಾಗಿದೆ. ಇವತ್ತು ರಾಜ್ಯಸಭೆಯಲ್ಲಿ ಅವರ ಭಾಷಣ ನೀವು ತಾವೆಲ್ಲ ಕೇಳಿರ್ಬೋದು. ಆ ಕುಮಾರಣ್ಣವ್ರಿಗೆ ಆರೋಗ್ಯ ಕಡಿಮೆ ಇದೆ, ಪ್ಲಸ್ ಅವ್ರಿಗೆ ಜವಾಬ್ದಾರಿ ಇದೆ. ಇಂಥ ನಿಟ್ಟಿನಲ್ಲಿ ಕ್ರಿಯಾಶೀಲ ಯುವಕ 3 ಬಾರಿ ಚುನಾವಣೆ ಸೋತರು, ಧೃತಿಗೆಡದೆ ಈ ಪಕ್ಷವನ್ನು ಉಳಿಸಬೇಕು, ಈ ನಾಡಲ್ಲಿ ಜಾತ್ಯತೀತ ಜನತಾದಳವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ಒಂದೇ ಸಂಕಲ್ಪದಿಂದ ಹಗಲಿರುಳು ದುಡಿತಾ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಾವು ಮುಂದಿನ ಕರ್ನಾಟಕ ರಾಜ್ಯದ ನಾಯಕನಾಗಿ ಮಾಡುವಂಥ ಎಲ್ಲ ಜವಾಬ್ದಾರಿಗಳು, ಎಲ್ಲ ಆಸೆಗಳು ನಮಗೆ ಐತೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ನಮ್ಮಲ್ಲಿ ಈ ತಾಲೂಕು ಪದಾಧಿಕಾರಿಗಳಾಗಿರ್ತಕ್ಕಂಥ ಅದಷ್ಟೇ ವಿರೋಧ. ಕಾರಣ ಏನು ಅಂದರೆ, ತಾವೆಲ್ಲರೂ ಮೀಡಿಯಾದವರು ಯಾಕೆ ನೀವು ಪ್ರಶ್ನೆ ಮಾಡಬೇಕು, ಯಾಕೆ ಅಧಿಕಾರ ಕೊಟ್ಟರಿ ಬರೀರಿ ನೀವು ಮೀಡಿಯಾದವರು. ಬೊಮ್ಮಲ್ ಚುನಾವಣೆಯಲ್ಲಿ ವಿರುದ್ಧ ಅಭ್ಯರ್ಥಿಗೆ ಕ್ಯಾನ್ವಾಸ್ ಮಾಡಿ ಹಣ ಹಂಚಿರ್ತಕ್ಕಂಥವ್ರಿಗೆ ಅಧಿಕಾರ ಯಾಕೆ ಕೊಟ್ರಿ? ಇದನ್ನು ತಾವೆಲ್ಲ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ. ಇವೆಲ್ಲ ಈ ರೀತಿಯಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಧಿಕಾರ ಕೊಡೋದನ್ನು ನಾವು ಒಪ್ಕೋಬೇಕಾ? ಇದು ನಮ್ಮ ಪ್ರಶ್ನೆ. ಮುನೇಗೌಡರು 2023 ಚುನಾವಣೆಯಲ್ಲಿ ಸಕ್ರಿಯವಾಗಿ ಇವರು ಯಾರನ್ನ ಕೆಲಸ ಮಾಡಿದ್ರ? ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಮುನೇಗೌಡರು ಸೋಲಿಗೆ ಪ್ರತ್ಯಕ್ಷವಾಗಿ ಕಾರಣ ಆಗಲಿಲ್ಲ ಅಷ್ಟೇ. ಅವ್ರು ಹೇಳ್ತಾರೆ ನಾವು ಪಕ್ಷದಾಗೆ ಇದ್ವಿ ಅಂತ. ಇದ್ರೂ ಸ್ವಾಮಿ ಪರೋಕ್ಷವಾಗಿ ಕಾರಣ ಆದರು. ವಾತಾವರಣ ಸೃಷ್ಟಿ ಮಾಡಲಿಲ್ಲ, ಒಂದು ವಾತಾವರಣ ಸೃಷ್ಟಿ, ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿ ಬಿಡಲಿಲ್ಲ. ಅವರು ಸಮಸ್ಯೆಯನ್ನು ಜೀವಂತವಾಗಿಟ್ಟರು. ಆ ಕಾರಣಕ್ಕೆ ಮುನೇಗೌಡರು ಸೋಲಾಯಿತು. ಅದು ನಮಗೆ ಇರ್ತಕ್ಕಂಥ ಸಮಸ್ಯೆ. ಇವತ್ತು ಆನಂದಣ್ಣವರು ಪಕ್ಷದ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದ, ಅವರ ಬೆಂಬಲ, ಅವರ ಸೂಚನೆ ಮೇರೆಗೆ ಅವರು ಬೊಮ್ಮಲ್ ಅಭ್ಯರ್ಥಿಯಾಗಿದ್ದು. ಆದರೆ ಈ ತಾಲೂಕಿನ ಏನು ಜನ ಏನು ಮಾಡಿದ್ರು, ಈ ಆನಂದ್ ಅವರು ರಾಜಕೀಯ ಬೆಳವಣಿಗೆ ಸಹಿಸದೆ ಅವರು ರಾಜಕೀಯವಾಗಿ ಉನ್ನತ ಸ್ಥಾನ ಕೊಟ್ಟುತ್ತಾರೆ, ನಮ್ಮ ಸ್ಥಾನ ಅಭದ್ರ ಆಗ್ತದೆ ಅನ್ನೋ ಆತಂಕದಲ್ಲಿ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ವಿರೋಧಿ ಅಭ್ಯರ್ಥಿ ಗೆಲುವಿಗೆ ಅವರು ಕಾರಣ ಆಗಿದ್ದಾರೆ. ಅಂಥವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ. ನಮಗೆ ಪಕ್ಷ ನೋಡಿ ಸರ್, ನಾವು ಜಾತ್ಯತೀತ ಜನತಾದಳ, ನಾವು ಎಲ್ಲ ಜಾತಿಗಳ ಸಮ್ಮಿಲನ. ನಾವು ಇಲ್ಲಿ ಒಕ್ಕಲಿಗರ ಬೆಲ್ಟು, ಒಕ್ಕಲಿಗರಾಗಬೇಕು ಅಂತ ಇಲ್ಲ. ಇತರೆ ಸಮುದಾಯದವ್ರು ಕೊಡಿ, ಆನಂದಣ್ಣವ್ರದ್ದು ಅವರ ಮನಸ್ಫೂರ್ತಿಯಾಗಿ ಒಪ್ಕೋತಾರೆ. ಇತರೆ ಸಮುದಾಯದವರು ಕೊಡಿ, ಅವಕಾಶ ಕೊಡಿ, ರಾಜಕೀಯವಾಗಿ ಇತರೆ ಸಮುದಾಯದವ್ರನ್ನ ಬೆಳೆಸೋಣ ಅಂತೇಳಿ. ಕಾರಣ, ದೊಡ್ಡಬಳ್ಳಾಪುರ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಒಬ್ಬ ದಲಿತನ್ನ ಅಧ್ಯಕ್ಷನನ್ನು ಮಾಡಿದಂಥ ಕೀರ್ತಿ ಜಾತ್ಯತೀತ ಜನತಾದಳಕ್ಕೆ, ನಮ್ಮ ಕೊನಗಟ್ಟ ಆನಂದ್ ಅವ್ರನ್ನ. ಇವತ್ತು ಆ ವಿಚಾರವಾಗಿ ಅಪ್ಪಾಯಿನವ್ರು ನೆನೆಸ್ಕೋಬೇಕು. ಇದು ನಮ್ಮ ಇತಿಹಾಸ. ಅದೇ ಜಾಲಪ್ನವ್ರು ಮಾಡಲಿಲ್ಲ. ಯಾವುದೇ ಹಿಂದುಳಿದ ವರ್ಗದವ್ರನ್ನ ಅಧ್ಯಕ್ಷನ TPMCಗೆ, PLD ಬ್ಯಾಂಕಿಗೆ ಗಮನ ಇಟ್ಕೊಳ್ಳಿ. ನಾವುಗಳಿದ್ರೆ ನೀವಲ್ಲ. ನಾನು ಹೇಳೋದು, ಇವತ್ತು ದೇವೇಗೌಡರು ಅಪ್ಪಾಜಿ ಏನಿವತ್ತು ಆ ವಯಸ್ಸಲ್ಲಿ ಕೂಗ್ತಾರಂದರೆ ಇವತ್ತು ನಾವೇನು ಕೂಗಬೇಕು? ಕುಮಾರನ ಆರೋಗ್ಯ ಸಮಸ್ಯೆಗೆ ಇವತ್ತು ಯಾವ ಥರ ನೋಡ್ತಾ ಇದ್ದಾರೆ. ಆದ್ರೂ ಜನರಿಗೋಸ್ಕರ ಏನಾರು ಮಾಡಬೇಕು ಅಂತ ಹೆಂಗೆ ರಾಜ್ಯದಲ್ಲಿ ಆಕ್ಟಿವ್ ಓಡಾಡ್ತಾರೆ. ನಾವು ಹೆಂಗಿರಬೇಕು? ನಿಖಿಲೇನ ಸೂಪರ್. ಯಾಕೆ ಗೊತ್ತಾ, ಇಬ್ಬರು ಸೇರಿ, ಇಬ್ರಿಗೂ ದೇವೇಗೌಡರಿಗೂ ಕುಮಾರನಿಗೆ ಇಬ್ಬರಿಗೂ ಸೇರಿ ಇವತ್ತೊಂದು ಸಾಥ್ ಕೊಟ್ಟು ಇಡೀ ರಾಜ್ಯದಲ್ಲಿ ಮೆರೆಸ್ತಾವ್ರೆ. ಎಲ್ಲ ನೀವು ನೋಡ್ತಾ ಇದ್ದೀರಾ. ಇವತ್ತು ಫೇಸ್ಬುಕ್ ಓಪನ್ ಮಾಡಿದ್ರೆ ಎಲ್ಲ ಅವ್ರದೇ ಬರುತ್ತೆ. ನಮ್ಮ ತಾಲೂಕು ಅದೇ ಥರ ಇತ್ತು. ಯಾಕೆ ಹಾಳಾಯಿತು ಅಂದರೆ, ಇವತ್ತೇನು ಈ ಚೌಟ್ರಿ ನಮ್ಮ ಹೊಸೂರು ಆನಂದ ಈ ಚೌಟ್ರಿ ಮಾಡಿ ಭಾಳ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ಹಿಂದೆ ಚನ್ನಿಗಪ್ಪನವ್ರನ್ನ ಫಸ್ಟ್ ಮೊದಲೇ ಇಲ್ಲಿಗೆ ಇಳ್ಕೊಂಡು ಮಾಡಿದ್ದು. ನಾವೆಲ್ಲ ಎಷ್ಟು ಹೋಗಿದ್ದೀವಿ ಆಚೆ ನಿಂತ್ಕೊಂಡು ಕಣ್ಣೀರು ಹಾಕಿದ್ದೀವಿ. ಯಾಕಂದರೆ ಮುನೇಗೌಡರು ಗೆಲ್ಲೋ ಅಂಥ ಟೈಮಲ್ಲಿ ಅದು ಹೆಂಗೆ ಕಣ್ಣೀರು ಹಾಕಿದ್ದೀವಿ ಅಂದರೆ, ನಮ್ಮ ನೋವುಗಳು ಇವತ್ತು ಹೇಳ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ನಿಮಗೆಲ್ಲ ಇದು ಒಳ್ಳೆಯ ಒಂದು ಸುದ್ದಿ ಇದು. ಅದನ್ನೇ ಇವತ್ತು ಏನು ಮುನೇಗೌಡರನ್ನ ಅಷ್ಟು ಮಾಡಿದ್ರು, ಈ ಚೌಟ್ರಿ ಏನು ಈಗ ನಮ್ಮ ಆನಂದಣ್ಣವ್ರು ಈ ಚೌಟ್ರಿ ಫಿಕ್ಸ್ ಮಾಡಿದ್ರು, ನಾವು ಭಾಳ ಇಷ್ಟಪಡ್ತೀವಿ. ಮುಂದಿನ ದಿನಗಳಲ್ಲಿ ಏನೇ ಆಗಲಿ, ಕಷ್ಟನೋ ಸುಖನೋ, ನಾವು ಈಗ ಕುಮಾರನಿಗೂ ಚಡಿ ಹೇಳೋಕ್ಕಾಗಲ್ಲ, ನಿಖಿಲನಿಗೂ ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ ಅವ್ರದ್ದೇ ಅಂತ ರಾಜ್ಯದಲ್ಲಿ ಅವರೊಂದು ಅಲೆ ಬರ್ಸ್ಕೊಂಬತ್ತವ್ರೆ. ನಾವೇನೋ ಚಾಡಿ ಹೇಳಕ್ಕೆ ಹೋದರೆ ನಾವು ವೇಸ್ಟ್ ಆಗ್ತೀವಿ. ನಾವು ಯಾವುದೂ ಚಾಡಿ ಹೇಳಲ್ಲ. ಇವತ್ತೇನು ಆನಂದಣ್ಣವರು ಇವತ್ತು ಶಾಸ್ತ್ರ ಸೃಷ್ಟಿ ಮಾಡಿ ಇವತ್ತು ಬೆಳಂಗಲ ಸೃಷ್ಟಿ ಮಾಡಿದ್ರು, ಇದೇ ರೀತಿಯಲ್ಲಿ ಪ್ರತಿ ಹೋಬಳಿಯಲ್ಲೂ ಕಂಟಿನ್ಯೂ ಮಾಡ್ತೀವಿ. ಇನ್ನೊಂದು ಕಸಬದಲ್ಲಿ ಮಾಡೋಕ್ಕೆ ಅನ್ನಂಗೆ ಹೇಳಿದ್ದೀನಿ. ಇದು ಮುಗಿದ ಮೇಲೆ ನಾವು ಸಂಘಟನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈಗ ನಾವು ಮೇಲೆ ಹೋಗಿ ಫೋಟೋಗಳು ಹಾಕ್ಕೊಂಡು ಪೋಸ್ಟ್ ತೋರ್ಸೋದು ನಾವಲ್ಲ. ನಾವಿಲ್ಲಿ ಲೋಕಲಲ್ಲಿ ನಾವು ಸಂಘಟನೆ ಕೈ ಜೋಡಿಸ್ತೀವಿ, ಸಂಘಟನೆ ಮಾಡ್ತೀವಿ. ಕುಮಾರಣ್ಣವರೇ ಗುರ್ಸಿ ಇವತ್ತೇನಾಗಿದೆ, ಹಿಂದೆ ಏನು ದೊಡ್ಡಬಳ್ಳಾಪುರ ಅಂತ ಬೇಜಾರಾಗ್ತಿದ್ರು, ಅದೇ ದೊಡ್ಡಬಳ್ಳಾಪುರನ ಅಣ್ಣನೇ ಗುರ್ಸಿ ಮುನೇಗೌಡರಿಗೆ ಸೀಟ್ ತರೋಂಥ ಒಂದು ಅವ್ರಿಗೆ ಕೊಡೋಂಥ ಕೆಪಾಸಿಟಿ ಇರ್ತದೆ. ಫೈಟ್ ಮಾಡಿ ಏನೋ ಮಾಡಿ ನಮ್ಮ ದೊಡ್ಡಬಳ್ಳಾಪುರಕ್ಕೆ JDSಗೆ ಬೇಕು ಅನ್ನೋ ಥರ ಅಲೆ ಎಬ್ಬರಿಸ್ತೀವಿ. ಮುನೇಗೌಡರಿಗೆ ಯಾಕೆ ಒಂದ್ಸಲಿ ಕೊಡ್ತೀವಿ ಅಂದರೆ, ಅವ್ರ ಮನೆ ಮಠ ತೊಳ್ಕೊಂಡಿದ್ದಾರೆ. ಆದರೂ ಕುಗ್ಗಿಲ್ಲ. ನಿಮ್ಮ ತಾಲೂಕಲ್ಲಿ ನಾನು ಇದ್ದೀನಿ, ನಾನು ಇರೋಕಂಟ ನಾನು ನಿಲ್ತೀನಿ, ಸೋಲಲ್ಲ ಅಂತ. ದೊಡ್ಡಬಳ್ಳಾಪುರದಲ್ಲಿ ಇನ್ನೊಂದು ಒಳ್ಳೆ ಸುದ್ದಿ ಹೇಳ್ತೀನಿ. ಎಲ್ಲ ಕಡೆ ನಡೀತಾ ಇರೋದು ದೊಡ್ಡಬಳ್ಳಾಪುರ ದುಡ್ಡಿನ ದೊಡ್ಡಬಳ್ಳಾಪುರ ಆಗಿದೆ ಅಂತ ಹೇಳ್ಬಿಟ್ಟು. ಯಾವುದೇ ಕಾರಣಕ್ಕೂ ದುಡ್ಡಿನ ದೊಡ್ಡಬಳ್ಳಾಪುರ ನಮ್ದಲ್ಲ. ಯಾಕಂದರೆ ಮಧ್ಯದಲ್ಲಿ ಏನೋ ಒಂದು ಹೊಸಲಿ ನಮ್ಮ ಲೀಡರ್ಗಳು ಮೋಸ ಮಾಡೋದ್ರಿಂದ ಆಗಿರ್ಬೋದು, ಹಿಂದೆ ಇಬ್ಬರು ಗೊಂದಲಿಂದ ಆಗಿರ್ಬೋದು. ಈ ಬರೋ ಚುನಾವಣೆಯಲ್ಲಿ ಇವತ್ತೇನು ನಮ್ಮ ಕಾಂಗ್ರೆಸ್ಸು JDS BJPಯವರು ನಾವಿಲ್ಲ, ನಮ್ಮ JDS ಲೆಕ್ಕಕ್ಕೆ ಇಲ್ಲ ಅಂತ ಹೇಳ್ತಾವ್ರು. ಮನೆಗೂ ಮುನೇಗೌಡರನ್ನ ಹೋಗಿ ವಿಸಿಟಿಂಗ್ ಕಾರ್ಡು ಆಲ್ರೆಡಿ ಮನೆ ಇದೆ, ಅವರೇ ಪರಿಚಯ ಮಾಡೋಂಗಿಲ್ಲ. ಪ್ರತಿ ಊರಲ್ಲೂ ದೇವಸ್ಥಾನಗಳು, ಬೋರ್ಗಳು, ಪ್ರತಿ ಬುಕ್ಸಿಂದ ಹಿಡಿದು ಎಲ್ಲ ಮಾಡಿದ್ದಾರೆ. ನಮಗೇನು ಅದೇನೋ ಹೊಸ ಪರಿಚಯ ಇಲ್ಲ.
ಆದಷ್ಟು ಬೇಗ ನಾವು ಪ್ರಚಾರಕ್ಕೆ ಇಳಿತೀವಿ. ಮುನೇಗೌಡರು ಬರ್ಡೇ ಮುಗಿಸ್ಕೊಂಡು ಪ್ರಚಾರಕ್ಕೆ ಇಳ್ಕೊಂಡ್ರೆ ಕುಮಾರಣ್ಣ ಕರೆದುಬಿಟ್ಟು ಇಲ್ಲ ಮುನೇಗೌಡರಿಗೆ ಈ ಸಲ ಸೀಟು ಅಂತ ಅವ್ರ ಕೈಲಿ ಅನೌನ್ಸ್ ಮಾಡ್ಕೊಂಡ್ಬರ್ತೀವಿ. ನಾವ್ಯಾರು ಮೇಲೆ ಹೋಗಿ ಚಾಡಿ ಹೇಳಲ್ಲ. ಇವತ್ತು ನಾಳೆ ಏನು 8ನೇ ತಾರೀಕು ಫಂಕ್ಷನ್ ಆಗ್ತಾ ಇದೆಯೋ ನಿಖಿಲ್ ಅಣ್ಣವ್ರಿಗೆ ಅದ್ದೂರಿಯಾಗಿ ಸ್ವಾಗತ ಕೊಡ್ತೀವಿ. ನಾವೆಲ್ಲೋ ಒಂದು ಜಾಗದಲ್ಲಿ ಒಂದು ಜಾಗ ಇನ್ನೂ ಫೈನಲ್ ಆಗಿಲ್ಲ, ನೆಕ್ಸ್ಟ್ ಮಾತಾಡ್ಕೊಂಡು ಡಿಸ್ಕಷನ್ ಮಾಡಿ ಹೇಳ್ತೀವಿ. ಆ ಜಾಗದಲ್ಲಿ ಅದ್ದೂರವಾಗಿ ನಾವು ಸ್ವಾಗತ ಮಾಡ್ತೀವಿ. ಆದರೆ ಸ್ಟೇಜ್ಗೆ ಸೀಮಿತ ನಾವಲ್ಲ. ಯಾಕೆಂದರೆ ನಾವೆಲ್ಲ ನಿಷ್ಠಾವಂತ ಕಾರ್ಯಕರ್ತರು ಜೊತೆಗಿದ್ದೀವಿ. ಇವತ್ತೇನು ನಮ್ಮ ಸಾರಥಿ ಸತ್ಯಪ್ರಕಾಶ್ ಮೂಲ ಬಾವುಟ ಹಿಡಿದ್ರು, ನಮ್ಮ ಸಾಸ್ಲು ಹೋಬಳಿ ಅವರು JDS ಬಾವುಟ ಹಿಡಿದ್ರು, ಅದೇ ಬಾವುಟ ನಿಷ್ಠಾವಂತ ಬಾವುಟ ಅಂತ ತೋರಿಸ್ಕೊಡ್ತೀವಿ.